ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೆಟ್ರೋ ಬಾಯ್ಸ್. ಬೇಜಾನ್ ದಿನ ಆಯ್ತು ಈ ಥರ ಇಂಟ್ರಡಕ್ಷನ್ ಕೊಟ್ಟು ಈ ಥರ ಒಂದು ಲಾಂಗ್ ವಿಡಿಯೋ ಮಾಡಿ. ಮಧ್ಯದಲ್ಲಿ ಬೇಜಾನ್ ಡಿಸ್ಟರ್ಬೆನ್ಸ್ ಬೇಜಾನ್ ಆಯ್ತು ಗೈಸ್. ಅದರಿಂದ ಲಾಂಗ್ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ. ಶಾರ್ಟ್ಸ್ ಮಾಡ್ತಾ ಇದ್ದೀವಿ. ಶಾರ್ಟ್ಸ್ ಮಾಡಿದ್ರು ಆ ರೇಂಜಿಗೆ ಫಸ್ಟು ಹೋಗೋ ರೇಂಜಿಗೆ ಹೋಗ್ತಿಲ್ಲ. ಅದು ರೀಚ್ ಬೇರೆ. ಅದು ಏನಾಯ್ತೋ ಪ್ರಾಬ್ಲಮ್ ಅಂತೂ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಶೂಟ್ಗೆ ಅವರಿಬ್ರು ಬಂದಿಲ್ಲ. ಸೊ ಯಾವತ್ತೋ ಮಾಡಿದ ವಿಡಿಯೋ ಯಾವತ್ತೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಒಂದು ವೀಕ್ ಆಯಿತು, ಶೂಟ್ ಗೀಟ್ ಏನೂ ಮಾಡ್ತಿಲ್ಲ. ಸೊ ಅದಕ್ಕೆ ಅದು ಇವಾಗ ಪೋಸ್ಟ್ ಮಾಡ್ತಿರೋ ವಿಡಿಯೋಸ್ ಈಗ ನಾಳೆ ಒಂದು ಲಾಂಗ್ ವಿಡಿಯೋ ಬರುತ್ತೆ. ಅದು ವಿಡಿಯೋ ಮಾಡಿ ಆಲ್ರೆಡಿ 15 ಡೇಸ್ ಅಂದರೆ 1.5 ಮಂತ್ ಆಗೋಯ್ತು ಗೈಸ್. 1.5 ಮಂತ್ ಇರೋ ವಿಡಿಯೋ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಯೋಚನೆ ಮಾಡಿರಿ ಯಾವ ರೇಂಜಿಗೆ ಡಿಲೇ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಈಗ ಒಂದು ಪ್ರಾಪರಾಗಿ ಒಂದು ಪ್ಲ್ಯಾನ್ ಹಾಕೊಂಡು ನೆಕ್ಸ್ಟ್ ಟೈಮಿಂದ ಪ್ರಾಪರ್ ಫಸ್ಟ್ ನಿಮ್ಗೊಂದು ಮಾತು ಕೊಟ್ಟಿದ್ದೆ, ವೀಕಲ್ಲಿ 5 ಡೇಸ್ ಕಂಟಿನ್ಯೂ ಆಗಿ ವ್ಲಾಗ್ಸ್ ಬರುತ್ತೆ ಅಂತ. ಬಟ್ ಅದಾಗಲಿಲ್ಲ. ಐ ಆಮ್ ಸಾರಿ ಫಾರ್ ದಟ್. ಈ ಸಲ ಮಾತ್ರ ಅದು ಮಿಸ್ ಆಗಲ್ಲ. ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಫಸ್ಟು ಪ್ರಾಬ್ಲಮ್ ಮೊಬೈಲ್ ಅನ್ಕೋತಿದ್ದೆ. ಸರಿ ಅಂತ ಮೊಬೈಲ್ ತೊಗೊಂಡ್ರೆ ಮೈಕ್. ಈಗ ಮೇನ್ ಫಾಲ್ಟ್ ಆಗ್ತಿರೋದು ಮೈಕಲ್ಲಿ. ಸೊ ಸದ್ಯಕ್ಕೆ ಒಂದು ಒಳ್ಳೆ ಮೈಕ್ ಪ್ಲಾನ್ ಮಾಡಿದ್ದೀನಿ. ಒಂದು ಸ್ವಲ್ಪ ದಿವಸದಲ್ಲಿ ಅದು ಒಳ್ಳೆ ಮೈಕ್ ಬರುತ್ತೆ. ಅದು ಯಾರಿಗೂ ಗೊತ್ತಿಲ್ಲ. ಅದೊಂದು ಮೈಕ್ ಒಂದು ಪ್ಲಾನ್ ಮಾಡಿದ್ದೀನಿ. ಪ್ಲಸ್ ಇನ್ಮೇಲಿಂದ ಕ್ರೇಜಿ ಆಗಿರೋ ವಿಡಿಯೋಸ್ ಬರುತ್ತೆ ಗೈಸ್. ಅಂದರೆ ಒಳ್ಳೊಳ್ಳೆ ಪ್ರ್ಯಾಂಕ್ ವಿಡಿಯೋಸ್. ಕಮೆಂಟ್ ಮಾಡಿ ಯಾವ ಥರ ವಿಡಿಯೋಸ್ ಬೇಕು ಅಂದರೆ ಆ ಥರ ವಿಡಿಯೋಸ್. ಪ್ರ್ಯಾಂಕ್ ಬೇಕು, ಪ್ರ್ಯಾಂಕ್ ವಿಡಿಯೋಸ್, ಅಡ್ವೆಂಚರ್, ಎನಿಥಿಂಗ್ ವಾಟ್ ಎವರ್. ನಿಮ್ಗೆ ಯಾವ ಥರ ವಿಡಿಯೋಸ್ ಕಮೆಂಟ್ ಮಾಡ್ತೀರೋ ಅಂಥ ವಿಡಿಯೋಸ್ ಮಾಡ್ತೀವಿ. ಲೈಕ್ ಒಳ್ಳೆ ಕ್ರೇಜಿ ಆಗಿರೋ ಟಾಪಿಕ್ಸ್ ತಗೊತಾ ಇದ್ದೀವಿ ವಿಡಿಯೋ ಮಾಡೋಣ ಅಂತ. ಒಳ್ಳೊಳ್ಳೆ ಅಡ್ವೆಂಚರು, ಒಳ್ಳೊಳ್ಳೆ ಪ್ರ್ಯಾಂಕು, ಆ ಥರ. ಲೈಕ್ ಇವತ್ತು ಎಲ್ಲಪ್ಪ ಬಂದಿದೆ, ಮೈನ್ ಲೊಕೇಶನ್ ಇವತ್ತು ಎಲ್ಲಪ್ಪ ಬಂದಿದೆ. ಕೊಡ್ರೆ ಎಷ್ಟು ತೋರಿಸು ಹೆಂಗೈತೆ ಅಂತ. ಅದಕ್ಕೆ ಪೀಸಾಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಆಣ ಅಂತ ಈ ಥರ ಕೆರೆ ಹತ್ರ ಬಂದಿದ್ದೀವಿ. ಲೈಕ್ ಇದು ನಮ್ಮ ಮನೆಯಿಂದ ಹತ್ರ. ಆಮೇಲೆ ಒಳ್ಳೆ ಯಾರು ಜಾಸ್ತಿ ಜನ ಇರಲ್ಲ. ಪೀಸಾಗಿ ಕಾಮಾಗೆ ಈವ್ನಿಂಗ್ ಟೈಮ್ ಕುಡಿಲಿ ಗೈಸ್. ಚೆಕ್ಔಟ್ ದಿಸ್ ಟೈಮ್ 6:12. 6:12 ಈವ್ನಿಂಗ್. 6:12 ಆರಾಮಾಗಿ ಬಂದು ನಾನು ಆರಾಮಾಗಿ ಚಿಲ್ಲಾಗಿ ಒಂದು ಸ್ವಲ್ಪ ಹೊತ್ತಿಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬ್ಯಾಕ್ ಟು ಹೋಮ್. ಬಟ್ ಇಷ್ಟು ದಿನ ಬಂದಿದ್ದ ವಿಡಿಯೋಸ್ ಒಂಥರ ಆದರೆ ನೆಕ್ಸ್ಟ್ ಬರೋ ವಿಡಿಯೋಸ್ ವಿತಿನ್ ಈ ವಿಡಿಯೋ ಅಪ್ಲೋಡ್ ಆಗಿ 1 ವೀಕ್, ಐ ನೀಡ್ ಸಮ್ ಟೈಮ್. 1 ವೀಕ್ ಆದಮೇಲೆ ಕ್ರೇಜಿ ಆಗಿರೋ ವಿಡಿಯೋಸ್ ಬರುತ್ತೆ, ಒಳ್ಳೆ ವಿಡಿಯೋಸ್. ಆಮೇಲೆ ನಂಗೀಗ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗೈತೆ. ಮಿನಿಮಮ್ 1 ಮಂತ್ ಫುಲ್ ಹಾಲಿಡೇಸ್. 1 ಮಂತ್ ಹಾಲಿಡೇಸ್ ಇರೋದ್ರಿಂದ ಒಳ್ಳೊಳ್ಳೆ ಟ್ರಿಪ್ಪು, ಒಳ್ಳೊಳ್ಳೆ ಬೇರೆ ಬೇರೆ ಲೊಕೇಶನ್ಲೆಲ್ಲ ವಿಡಿಯೋಸು ಎಲ್ಲ ಕ್ರೇಜಿಯಾಗಿರೋ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿದ್ದೀನಿ ಗೈಸ್. ಮೈನ್ ಆ ಪ್ರಾಪರ್ ಪ್ಲ್ಯಾನ್ ಒಂದು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೇಳ್ದಲ್ಲ, ಮೈಕ್ ಒಂದು ಚೆನ್ನಾಗಿರೋ ಮೈಕ್ ಅದು ಬರುತ್ತೆ ಸದ್ಯದಲ್ಲೇ. ಟೈಮಿಂದ ನೆಕ್ಸ್ಟ್ ಬರೋ ವ್ಲಾಗ್ಸ್ ಎಲ್ಲ ಡೈಲಿ ವ್ಲಾಗ್ಸ್ ಆ್ಯಸ್ ಯೂಶ್ವಲ್. ನನ್ನ ಲೈಫ್, ನಾನು ಯಾವ ಥರ ಇದ್ದೀನಿ, ಯಾವ ಥರ ನಾನು ಡೈಲಿ ಏನೇನು ಮಾಡ್ತೀನಿ ಎಲ್ಲ ಫುಲ್ಲು ವ್ಲಾಗ್ಸ್ ಎಲ್ಲ ಬರುತ್ತೆ. ಡೇ ಸ್ಟಾರ್ಟ್ ಆದಾಗಿಂದ ಡೇ ಎಂಡ್ ಆಗೋವರೆಗೂ ಫುಲ್ ನಾನ್ ಸ್ಟಾಪ್ ವ್ಲಾಗ್ಸ್ ಎಲ್ಲ ಬರುತ್ತೆ. ಪ್ಲಸ್ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಗೈಸ್. ಸ್ವಲ್ಪ ಟೆಕ್ನಿಕಲ್ಲಾಗಿ ಇದು ವಿಡಿಯೋ ಎಕ್ಸ್ಪೋರ್ಟ್ ಆಗಬೇಕಾದ್ರೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಅದಕ್ಕೆ ಅದು ಸಾರ್ಟ್ ಔಟ್ ಆಗಬೇಕು ಅಂತಲೇ ಇಷ್ಟು ದಿವಸ ವೆಯ್ಟ್ ಮಾಡಿದ್ದು. ಇಲ್ಲಾಂದರೆ ಬೇಜಾನ್ ವಿಡಿಯೋಸ್ ಬರಬೇಕಿತ್ತು ಇಷ್ಟರಲ್ಲಿ. ಐ ಆಮ್ ಸಾರಿ ಫಾರ್ ದ ಡಿಲೇ ಆಗ್ತಿತ್ತು. ಇವತ್ತು ಡೇಟ್ ಎಷ್ಟು ಕೊಟ್ರೆ 11. ಗೈಸ್ ಇವತ್ತು 11. ಈ ವಿಡಿಯೋ 12 ಇಲ್ಲ 13 ಪೋಸ್ಟ್ ಆಗುತ್ತೆ. ಅದು ಪೋಸ್ಟ್ ಆಗಿ ಒಂದು ವೀಕ್ ಸ್ವಲ್ಪ ಟೈಮ್ ತೊಗೊಂಡು, ಯಾಕಪ್ಪ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಆ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಬೇಕು. ಅದೆಲ್ಲ ಸಾರ್ಟ್ ಔಟ್ ಆದ ತಕ್ಷಣ ಒಂದೇ ಒಂದು ಎಕ್ಸಾಮ್ ಐತೆ ಗೈಸ್. ಅದೊಂದು ಕಂಪ್ಲೀಟ್ ಆದರೆ ಐ ಆಮ್ ಫುಲ್ಲಿ ಫ್ರೀ, ಲೈಕ್ ಎ ಫ್ರೀ ಬರ್ಡ್. ಸೊ ಅದೊಂದು ಎಕ್ಸಾಮ್ ಒಂದು ಕಂಪ್ಲೀಟ್ ಆಗೋದ್ರೆ
ಇನ್ನ ನೆಕ್ಸ್ಟ್ ಎಲ್ಲ ಹೇಳ್ದೆ ಅಲ್ಲ ಅವಲೇ ಫುಲ್ ಅಡ್ವೆಂಚರ್ ಫುಲ್ ಕ್ರೇಜ್ ಇರುತ್ತೆ ಅನ್ಕೊಳ್ಳಿ. ಇನ್ನೊಂದು ವೀಕ್ ಅಷ್ಟೊತ್ತಿಗೆ ನಂದೆಲ್ಲ ಎಕ್ಸಾಮ್ ಕಂಪ್ಲೀಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಫ್ರೀ ಆಗ್ತೀವಿ. ಇನ್ನೇನಿದ್ರು ಅಡ್ವೆಂಚರ್ ಟ್ರಿಪ್ಸು ಫುಲ್ ಕ್ರೇಜ್ ಇರುತ್ತೆ. ಅಡ್ವೆಂಚರ್ ಮಾತ್ರ ಅದು ನೀವು ಮುಂದೆ ಬರೋ ವಿಡಿಯೋಸಲ್ಲಿ ನೋಡ್ತೀರಾ. ಐ ಪ್ರಾಮಿಸ್ ಯು, ನೀವು ಯಾವುದೇ ಒಂದು ವ್ಲಾಗ್ಸು ಡಿಸಪಾಯಿಂಟ್ಮೆಂಟ್ ಮಾಡಲ್ಲ. ನಾನು ಕ್ರೇಜಿಯಾಗಿರುತ್ತೆ ಅದು ಮಾತ್ರ, ಟ್ರಸ್ಟ್ ಮೀ, ಪಕ್ಕ ಮಸ್ತಾಗಿರುತ್ತೆ ನಾನು ಕೊಡೋ ಕಂಟೆಂಟ್ ಮಾತ್ರ. ಬಟ್ ಹೇಳ್ದಲ್ಲ ಡ್ರಾಬ್ಯಾಕ್ಸ್ ಏನಪ್ಪ ಅಂದರೆ, ಇದು ಮೈಕ್ ಒಂದಿಲ್ಲ ಅಂತ ಡ್ರಾಬ್ಯಾಕ್ಸ್ ಇತ್ತು. ಆ ಮೈಕಿನೊಂದು ವೀಕ್ ಡೇಟ್ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆ ಒಳ್ಳೆ ಮೈಕೆ ಗೈಸ್, ನಾರ್ಮಲ್ ಚಿಕ್ಕ ಪುಟ್ಟ ಮೈಕ್ ಅಲ್ಲ, ಒಳ್ಳೆ ಚೆನ್ನಾಗಿರೋ ಮೈಕ್. ನಮ್ಮ ಬಜೆಟ್ ಮೀರಿ ಕೈ ಹಾಕ್ತಿದ್ದೀನಿ ಅದನ್ನ ತೊಗೊಳಕ್ಕೆ ಅಂತ. ಒಳ್ಳೆ ಕ್ವಾಲಿಟಿ ಕೊಡ್ಬೇಕಾದ್ರೆ ಕಾಂಪ್ರಮೈಸ್ ಮಾತ್ರ ಆಗಲ್ಲ. ಬಟ್ ಬೆಜ್ಜಾನ್ ಈಗ ಲಾಸ್ಟ್ ಒಂದು 4-5 ವಿಡಿಯೋಸ್ ಲಾಂಗ್ ವಿಡಿಯೋಸ್ ಹಾಕಿದಾಗೆಲ್ಲ ಮೆಜಾರಿಟಿ ನನಗೆ ಬಂದಿದ್ದ ಪ್ರಾಬ್ಲಮ್ಸ್ ಇದು ಮೈಕ್ ವಾಯ್ಸ್ ಕ್ಲೀನ್ ಇಲ್ಲ, ವಾಯ್ಸ್ ಕ್ಲಾರಿಟಿ ಇಲ್ಲ. ಪ್ಲಸ್ ಹಾಕಿರೋ ಇದು ಲಾಸ್ಟ್ ಒಂದು 15 ಡೇಸ್ ಒಂದು ಮಂತಿಂದ ಹಾಕೋ ಯಾವ ವಿಡಿಯೋನು 2K ಮೇಲೆ ಹೋಗ್ತಿಲ್ಲ, ಶಾರ್ಟ್ಸೇ ಹೋಗ್ತಿಲ್ಲ. ಏನು ಪ್ರಾಬ್ಲಮ್ಮು ಏನು ಸೊಲ್ಯೂಷನ್ ಕೂಡ ಹುಡ್ಕೋಕ್ಕಾಗ್ತಿಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಟು ಸಾಲ್ವ್. ಆದರೆ ಅದು ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಬಟ್ ನಿಲ್ಸಲ್ಲ ಇದು ಶಾರ್ಟ್ಸ್ ಮಾತ್ರ ಏನೇ ಆದರೂ ನಿಲ್ಸಲ್ಲ, ಕಂಟಿನ್ಯೂ ಆಗಿ ಬರ್ತಾನೆ ಇರುತ್ತೆ. ನೋಡ್ರಿ ಶೂಟ್ಗೆ ಯಾವ ಟೈಮಿಗೆ ಬಾ ಅಂದರೆ ಯಾವ ಟೈಮಿಗೆ ಬರ್ತಾವನವನು ಅಂತ. ಹಾಂ ನೋಡ್ರಿ ಈಗ ಬರ್ತಾವನ ಇನ್ನು ಅಣ್ಣ ಎಲ್ಲ ನಿಮ್ಮ ಬೈಲೇ. ನೋಡ್ರಿ ಈಗ ಗೈಸ್ ಟೈಮ್ ಕುಡಿಲಿ ಟೈಮ್ ತೋರಿಸು ಗೈಸ್. ಗೈಸ್ ಚೆಕ್ ಔಟ್ ದಿಸ್ ಟೈಮ್ 6:21. ಕಮ್ಮಿ ಆಗಿದೆ ಒಂದ್ಸಲ ಅಲ್ಲಿಂದ ಹೊಡೆದಿದ್ದ ಒಂಡ್ರೆ ಗೈಸ್. ಇಲ್ಲಿ ಇಲ್ಲೇ ಬಲ್ವಾ ಇಲ್ವಾ ಗೈಸ್. ಒಂದು ಟೈಮಲ್ಲಿ ಗೈಸ್ ಅಲ್ಲಿ ದಿಬ್ಬ ತೋರಿಸ್ಬಿಟ್ರಿ. ಆ ದಿಬ್ಬ ಅಲ್ಲಿ ಗೈಸ್ ಉಡ್ಪಿಸಿದಲ್ಲ, ಆ ದಿಬ್ಬದ ಮೇಲಿಂದ ನಮ್ಮ ಫ್ರೆಂಡ್ ಒಬ್ಬ ಡೇ ಹೊಡಿದೆ ಗೈಸ್. ಆಗ ಈ ಜಾಗ ತೋರಿಸು ಗೈ. ಆಗ ಈ ಜಾಗ ಫುಲ್ಲು ನೀರ್ ಗೈಸ್, ಈ ಜಾಗ ಫುಲ್ಲು. ಆಗ ನಾನು ನಿಂತಿದ್ದೀವಲ್ಲ ಈ ಜಾಗ ಕೂಡ ನೀರಿತ್ತು ಶಿಷ್ಯ. ಗೈಸ್ ಇಲ್ಲಿ ಬರ್ತಿದ್ದು ನೀಜ್ ಹೊಡೆಯಕ್ಕೆ ಅಂತ. ಆಗ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋದ್ರೆ ಕ್ಲೋರೋಫಿಲ್ ಬ್ಲೀಚಿಂಗ್ ಪೌಡರ್ ಏನೇನೋ ಹಾಕ್ತಿದ್ರು, ಕಣ್ಣೆಲ್ಲ ಉರಿ ಬರೋದು. ಅದಕ್ಕೆ ಅಂತ ಇಷ್ಟು ದೂರ ಬರ್ತಿದ್ವಿ, ಇಲ್ಲಿ ಈಜ್ ಹೊಡೆಯಕ್ಕೆ ಅಂತಾನೆ ಬರ್ತಿದ್ವಿ. ಹೆಂಗಿತ್ತು ಅಣ್ಣ ಆಗ? ಮಸ್ತ್ ಆಗಿತ್ತು. ಇವಾಗೆಲ್ಲ ನೀರ್ ಕಮ್ಮಿ ಆಗ್ಬಿಡಿ. ಕಣ ಚೆನ್ನಾಗಿತ್ತು ಅವಾಗ, ಇವಾಗೆಲ್ಲ ನೀರ್ ಕಮ್ಮಿ ಆಗ್ಬಿಟ್ಟಿದೆ. ಅವಾಗೆಲ್ಲ ಇದು ಗಣೇಶ ಹಬ್ಬ ಬಂದಾಗೆಲ್ಲ ಇಲ್ಲೆಲ್ಲ ಗಣೇಶ ಬಿಡೋರು. ಇಲ್ಲೆಲ್ಲ ಅವಲ್ಲ ಗಣೇಶ ಬಿಟ್ರಲ್ಲ. ಒಟ್ಟಲ್ಲಿ ಇದೊಂಥರ ಪೀಸ್ ಆಗಿರುತ್ತೆ. ಯಾರು ಅಷ್ಟೊಂದು ಬಂದು ಜಾಸ್ತಿ ವಿಸಿಟ್ ಯಾರು ಮಾಡಲ್ಲ. ಇದು ನೋಡ್ರಿ ಸನ್ಸೆಟ್ ಆಗ್ತಾ ಐತೆ. ಫಸ್ಟು ಅದೇ ಗೈಸ್ ಹೇಳ್ದಂಗೆ ನಾ ಮಿಸ್ ಮಾಡ್ದಂಗೆ ವ್ಲಾಗ್ಸ್ ಬರ್ತಾ ಇರುತ್ತೆ ನಾನ್ ಸ್ಟಾಪ್. ಇವನು ಇಂಥ ಮಕ್ಳಿಗೆ ಹೋಗಿರಿ ಮೇನ್ ಹೇಳ್ಬೇಕಂದ್ರೆ ಕರೆಕ್ಟ್ ಟೈಮ್ ಬರ್ರೋ ಅಂತ. ಎಷ್ಟು ಗಂಟೆಗೆ ಸಣ್ಣ ಬಾ ಅಂದಿದ್ದು? ನಮ್ಮಪ್ಪ ಲಾಕ್ ಮಾಡ್ಕೊಂಡು ಹೋಗ್ಬಿಡಿ ಗೈಸ್. ಕ್ಯಾಬ್ರೆ ಹೇಳ್ತೀನಿ ಈಗ ಮಾತಾಡ ಹೇಳಿ. ಒಳ್ಳೆ ಒಂಥರ ಕ್ಯಾಬ್ರೆ ಸೀನ್ ಹೇಳ್ತೀನಿ ನೋಡ್ರಿ. ಶೂಟಿಗೆ ಬಾ ಹೋಗೋಣ ಅಂತ ಒಂದು 4 o'clock ಕಾಲ್ ಮಾಡಿದೆ. ಸರಿ 4 o'clock ಹೋಗೋಣ ಅಂತ 5 o'clock ಆಯಿತು. 5 o'clock ಇವ್ರ ಮನೆ ಹತ್ರ ಪಿಕ್ ಮಾಡೋಕೆ ಅಂತ ಹೋದೆ ನಾನು. ಹೋದ್ರೆ ಏನು ಮಾಡೋದು ನೀನು ಮಚ್ಚಾ ಇಷ್ಟೊತ್ತು ಮಲಗಿದ್ದೆ, ಈಗ ಗೆದ್ದೆ, ಎದ್ಬಿಟ್ಟು ಮುಖ ತೊಳ್ಕೊಂಡೆ ಶೂಟ್ಗೆ ಅಂತ ರೆಡಿ ಆದೆ. ಆಮೇಲೆ ಬಂದು ಬಾಗ್ಲ ಹತ್ರ ಬಾಗಿಲು ತೆಗೆಕ್ ನೋಡ್ತಾನೆ, ಲಾಕ್ ಆಗ್ಬಿಟ್ಟೆ ಈಚೆಯಿಂದ. ಏನಾಯ್ತು ಅಣ್ಣ ಹೇಳು? ನಮ್ಮ ಅಪ್ಪ ನಮ್ಮ ತಂಗಿನ ಟ್ಯೂಷನ್ ಬಿಟ್ಟು ಬರಕಂತ ಬಾಗ್ಲ ಹಾಕೊಂಡು ಹೋಗ್ಬಿಟ್ಟಾರೆ. ಗೈಸ್ ನೋಡ್ರಿ ಇವ್ರಪ್ಪ ಇವ್ರ ತೆಂಗಿನ ಟ್ಯೂಷನ್ ಬಿಡಕ್ಕೆ ಅಂತ ಬಾಗ್ಲ ಹಾಕೊಂಡು ಹೋಗ್ಬಿಟ್ಟಾರೆ. ಇಷ್ಟೊತ್ತವರೆಗೂ ಒಳಗಡೆ ಇದ್ದು ಈಗ ಬಂದ್ರಿ ಅಪ್ಪ. ಈಗ ಬಂದು ಇವ್ರಪ್ಪ ಈಗ ಬಾಗಿಲು ತೆಗ್ದು ಈಗ ಬಂದ ನೀಚಕ್ಕೆ. ನಿಮ್ ಬೈಯಲ್ಲ ನೇಪಾಳಿ ಅಲ್ಲ, ಅವನು ಮಿಸ್ಸಿಂಗ್ ಆಗ್ಬಿಟ್ಟಾನೆ. ಅಲ್ಲಿ ಇದು ಕರೆಂಟ್ ಕಂಬಕ್ಕೆ ಇದಾಗ್ ಬಂದಿದ್ದು, ಪೋಸ್ಟರ್ ಆಗಿ ಬಂದಿದ್ದಾರೆ. ಇನ್ನೊಂದ್ಸಲ ಹೇಳು. ನಮ್ ಬೈ ಮಿಸ್ಸಿಂಗ್ ಆಗ್ಬಿಟ್ಟಾರೆ. ಏನಾದ್ರು ಸಿಕ್ಕರೆ ಸ್ವಲ್ಪ ಹುಡಿ ಕೊಡಿ, 10,000 ಬಹುಮಾನ ಕೊಡ್ತೀವಿ. 2,000 ಇಲ್ಲ ಬೆಲೆ, 13 ರೂಪಾಯಿ ಬೆಲೆ ಒಂದಷ್ಟೇ. ಜಸ್ಟ್ 13 rupees ಓನ್ಲಿ ಲೆಜೆಂಡ್ಸ್ ಕ್ಯಾಲೆಂಡರ್. 13 ರೂಪಾಯಿ ಅಂದ್ರೆ ಏನು? 13 ರೂಪಾಯಿ 13 ರೂಪಾಯಿ 12 ರೂಪಾಯಿ 13 ರೂಪಾಯಿ ಗೈಸ್. ದಿನಕ್ಕೊಬ್ಬೊಬ್ರು ಬಕ್ರ ಹೊಡುತ್ತಾ ಇರ್ತಾನೆ. ಎಂತ ಪಳ ನನ್ ಮಗ ಅಂದ್ರೆ, ದಿನಕ್ಕೆ 3 ಹೊತ್ತಿದ್ರೆ 3 ಹೊತ್ತು 3 ಬಕ್ರ ಹುಡುಕಿರ್ತಾನೆ. ದಿನಕ್ಕೆ 3 ಹೊತ್ತಿದ್ರೆ 3 ಹೊತ್ತು 3 ಬಕ್ರ ಹುಡುಕಿರ್ತಾನೆ. ಯಾಕೆ ಹೇಳ್ರಿ? 13 ರೂಪಾಯಿಗೋಸ್ಕರ. 13 ಅವನು 13 20 39 rupees ಗೈಸ್. ರೌಂಡ್ ಫಿಗರ್ 40 rupees ಇದ್ರೆ ಸಾಕು, ಒಂದ್ ದಿನ ಫುಲ್ ಇರ್ತಾನೆ. ಇವತ್ತು ನೋಡ್ರಿ ಗೈಸ್, ತರ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಈ ನಮ್ ನೇಪಾಳಿದು
ಮೇನ್ ನೇಪಾಳಿದು ವಾಂಟೆಡ್ ಅವನು ಅನ್ವಾಂಟೆಡ್ ಗೈಸ್ ಎಲ್ಲೋದು ಲೇ ಇವನ್ ಜೊತೆ ಕುಶಾಲ್ ಜೊತೆ ಇದ್ದ ನೋಡ್ರಿ ಗೈಸ್ ಬಕ್ರ ನೋಡ್ಕೋನೆ ಬೆಳಗ್ಗೆ ಹಾಕೊಂಡು ಉಳಿಸ್ತಾನೆ ಜೊತೆ ಹಾಕೊಂಡು ಓಡಾಡ್ತಾನೆ ಸೊರ್ರೆಗ್ ಬ್ಲೇಡ್ ಹಾಕಿರ್ತಾನೆ ಯಾವ ರೇಂಜ್ ಹಾಕಿರ್ತಾನೆ ಅಂದ್ರೆ ನಮ್ ಬೈ ನೀನೆ ನಮ್ಮ ಅಣ್ಣ ನೀನೇ ಹೊತ್ತು ನೇಟ್ ಬೇಕಾದ್ರೆ ಸ್ಟೋರಿ ಆಗಿರ್ತಾನೆ ನಮ್ ಬೈ ಕುಶಾಲ್ ಅಂತಲ್ಲ ಅಂತ ಬೈ ಒಳ್ಳೆ ಗೋಬರಲ್ಲ ನೋಡಿ ಗೈಸ್ ಸೇಡ್ ಹೋಗೋಣ ಅಂತ ನೀನು ಬಟ್ ಏನಪ್ಪಾ ಅಂತಂದ್ರೆ ಈ ನೇಪಾಳಿದು ಟಾರ್ಚರ್ ಅವನೊಂದ್ ಸ್ವಲ್ಪ ಬಜೆಟ್ ಜಾಸ್ತಿ ಗೈಸ್ ಕರ್ಕೊಂಬಂದ್ರೆ ಹಾಕ್ಸ್ಬೇಕು ಬಿಡ್ಬೇಕಾದ್ರೆ ಹಾಕ್ಸ್ಬೇಕು 13 ರೂಪಾಯಿ ಅಂತ ಇರ್ಲೇಬೇಕು ನಮ್ಮ ಹತ್ರ ಅವ್ನ್ ಬರ್ತಾನೆ ಅಂದ್ರೆ ಮೇನ್ ಇನ್ನೊಂದು ಫಾಲ್ಟ್ ಏನಪ್ಪಾ ಅಂತಂದ್ರೆ ಅವ್ನ್ ಹೆವಿ ರೋದ್ನೆ ಕೊಡ್ತಾನೆ ಗೈಸ್ ಹೆವಿ 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 ರೋದ್ನೆ ಕೊಡ್ತಾನೆ ಅವನು ಇನ್ನೊಂದೇನಪ್ಪಾ ಅಂತಂದ್ರೆ ಒಂದು ಬಿಲ್ಡಪ್ ಜಾಸ್ತಿ ಒಂದೇನ ನೀನ್ ಚೆನ್ನಾಗೈತೆ ಅಂತ ಹೇಳಿದ್ರೆ ಸಾಕು ಅಂದ್ರೆ ನೀವಿನ ಈ ವಿಡಿಯೋ ನಿನ್ನಿಂದ ಕ್ಲಿಕ್ ಆಯ್ತು ಅಂತ ಯಾರನ್ನ ಒಬ್ರು ಬಂದ್ರೆ ಅಂದ್ರೆ ಸಾಕು ಹೀರೋ ತರ ನನ್ನಿಂದನೇ ಬೆಳಿತಿರೋ ಚಾನಲ್ ನನ್ನಿಂದನೇ ನಡೀತಿರೋದಂತಲ್ಲ ನನ್ನ ಮಗನ್ ಬಂದ್ಬಿಟ್ಟು ಒಂದೇ ಒಂದು ರೀಲ್ ಎಡಿಟ್ ಒಂದ್ ಜೊತೆ ಮಾಡಕ್ಕೆ ನಂದಿ ಒಂದು ಸಿಂಗಲ್ ಇಲ್ಲಾಂದ್ರೆ ಒಂದ್ 2-3 ಟೇಕಲ್ಲಿ ಆಗೋಗುತ್ತೆ ಅವನ್ ಎಷ್ಟ್ ಟೇಕ್ ಅಂತ ಚಣ ನಿಮ್ ಬೈ ಎಷ್ಟ್ ಟೇಕ್ ಅಂತಾನೆ ಗೈಸ್ ಅದು ಬೇಜಾನದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ನೇಪಾಳಿಂಗ್ ಕರ್ಕೊಂಬರೋದು ಅವನ ಹತ್ರ ಶೂಟ್ ಮಾಡ್ಸೋದು ಹೆವಿ ಒಂಥರ ಟಾರ್ಚರ್ ಅವ್ನ್ ಹುಡುಕದೇ ದೊಡ್ಡ ಹೀರೋ ಹುಡುಕ್ದಂಗ್ ಇರುತ್ತೆ ಒಂದ್ ಫೀಲ್ ಏನೋ ಹೇಳು ಹೀರಲ್ಲ ಲೇ ಕ್ರಿಮಿನಲ್ ಕ್ರಿಮಿನಲ್ ನನ್ ಮಗ ಅವ್ನು ಬಂದಂದ್ರೆ ನನ್ಗೆ ಏನೋ ಒಂದು ಬ್ಲೇಡ್ ಆಗ್ತಾನೆ ಟ್ಯಾಕ್ಸ್ ಸರಿನಾ ಮನೇಲಿ ಬರ್ತಾನೆ ಇಲ್ಲಿ ಕರ್ಕೊಂಬಂದ್ರೆ ಗೈಸ್ ಮಾಡೋ ಅಂದ್ರೆ ಒಂದ್ ಯಾವ್ದೋ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟು ಮಾಡೋ ಅಂದ್ರೆ ಅವ್ನ್ ಮಾಡಕ್ಕಿಂತ ಆಪೋಸಿಟ್ ಪರ್ಸನ್ ನುಗ್ಸೋದೇ ಜಾಸ್ತಿ ನನ್ ಮಗ ಕುತ್ಕೊಂಡ್ ಕೊಡ್ತಾನ್ ರೋದ್ನೆ ಅಂತೂ ಸಿಕ್ಕಾಪಟ್ಟೆ ರೋದ್ನೆ ಕೊಡ್ತಾನೆ ಗೈಸ್ ಅದ್ರಲ್ಲಿ ಇವನೊಬ್ಬ ಅದ್ರ ಪಕ್ಕದಲ್ಲಿ ನಾನೇನೋ ಕೊಡ್ತೀನಿಲ್ಲ 13 ರೂಪಾಯಿ ಕೇಳ್ತೀನಿ ಅಲ್ಲ ರೋದ್ನೆ ಮಕ್ಕ ನೋಡ್ಕೊಂಡು ಹಿಂಗ್ ನುಗ್ತಾರೆ ಗೈಸ್ ನಾನಾಗಲ್ಲಪ್ಪ ಸಂತೋಷ ನೊಗಲ್ಲ ಅಂತೇನೋ ನೀನ್ ಹೇಳ್ಕೊಡ್ರಿ ಯಾರ ಕರೆಕ್ಟಾಗಿ ಯಾರೋ ಜಾಸ್ತಿ ಮಾಡೋದು ಕೊಡ್ರಿ ನೀನ್ ಇಬ್ರು ಮಾಡ್ತೀರಾ ನಾವಿಬ್ರು ಮಾಡ್ತೀವ ಇವ್ರಿಬ್ರು ತಾನೇ ಮಾಡೋದು ಜಾಸ್ತಿ ನಾನಾ ಅವ್ನು ನಗುಸ್ತಾನ ಇಬ್ರು ನಗ್ತೀರಾ ನೀನು ನಾನು ನಗ್ತೀನಿ ಒಳ್ಳೆ ಕೆಪ್ಪರಿಗೆ ಬರ್ತಾರ ಯಾರು ನಗಲ್ಲ ಒಂಥರ ಹುಚ್ಚು ನಮ್ಗಂತಾರ ಅರ್ಥಂಗ ಅದು ಮಧ್ಯದಲ್ಲಿ ಇದು ಹೇಳ್ಬಾರ್ದು ಒಬ್ರು ಕಾಲ್ ಬರುತ್ತೆ ಗೈಸ್ ಒಬ್ರು ಕಾಲ್ ಬಂದ್ರೆ ಮತ್ತೆ ಹೋಗ್ಬಿಡ್ತಾನೆ ನಮ್ಮನೆ ಅವನೇ ಮರ್ತೋಗ್ಬಿಡ್ತಾನೆ ಒಂದ್ ಕಡೆಯಿಂದ ಒಂದ್ ಕಾಲ್ ಬರುತ್ತೆ ನನ್ ಮಗನ್ಗೆ ಆ ಕಾಲ್ ಬಂದ್ ತನ್ಕೋ ನಮ್ಮನ್ನೆಲ್ಲಾ ಮರ್ತೋಗ್ಬಿಡ್ತಾನೆ ಅಮ್ಮನ್ ಬಿಟ್ಟು ಅವನೇ ಅವನು ಅದು ಶೂಟ್ ಬಂದಿರ್ಬೇಕಾದ್ರೆ ಅವ್ನಿಗೆ ಹೇಳ್ತೀನಿ ಒಂದು 1 hour 1.5 hour 2 hours ಆ ಮೊಬೈಲ್ ಯೂಸ್ ಮಾಡ್ಬೇಡ ಶೂಟ್ ಆದ್ಮೇಲೆ ನೀನ್ ಹೆಂಗಾರ ಬಿಸಾಯಿ ನಂಗೆ ಕೇಳಲ್ಲ ಆ ಶೂಟಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಮೊಬೈಲ್ ಎತ್ತಿಕೋ ಅಂತ ಹೇಳಿದ್ರು ಕೇಳಲ್ಲ ಏನ್ ಮಾಡ್ತಾನೆ ಅಕಸ್ಮಾತ್ ನೋಟಿಫಿಕೇಶನ್ ಟಿನ್ ಅಂತ ಬಂತು ಅನ್ಕೊಳ್ರಿ ಜೂಟ್ ಅಣ್ಣ ಹೋಗ್ತಾನೆ ಅಲ್ಲೆಲ್ಲ ನಾ ಪೋಲ್ ಮಧ್ಯನೋ ಇಲ್ಲ ಗಿಡದ ಹತ್ರ ಕೂತ್ಕೊಂಡು ಬೋಲೋ ಅನ್ಕೊಂಡು ಬೋಲ್ಸ್ಕೊಂತ ಇರ್ತಾನೆ ಅಂತ ನನ್ ಮಗ ನೇಪಾಳಿನ ಬಂದಿಲ್ಲ ಅಣ್ಣ ಶೂಟ್ಗೂ ಬಂದಿಲ್ಲ ನೋಡ್ರಿ ಈಗ ಕಾಲ್ ಮಾಡ್ತಾನೆ ಈಗ ಬೈಗೆ ಯಾವ ತರ ಅಣ್ಣ ಬೈ ಈಗ ರಿಯಾಕ್ಟ್ ಮಾಡ್ತಾನೆ ಈ ನೇಪಾಳಿಗೆ ಫೋನ್ ಆಗ್ತೈತಿ ನೋಡ್ರಿ ಎತ್ತಲ್ಲ ಏನ್ ಮಾಡಿದ್ರೆ ಎತ್ತಲ್ಲ ಬಿಡು ಕಟ್ ಮಾಡಿ ಹೇಳ್ದೆ ತಾನೆ ಫೋನ್ ಬಂದೈತೆ ಅಂತ ಅವ್ರ ಕಡೆಯಿಂದ ಅಷ್ಟೇ ಇನ್ ನನ್ ಮಗಂದು ಫೋನ್ ಎತ್ತಲ್ಲ ಈ ನಮ್ಮ ಮಗನ್ ಕೊಡ್ತೀನಿ ನೋಡಿ ಕೂಳೆ ಅವ್ನಿಗೆ ನೇಪಾಳಿಗೆ ಬರ್ಲಿ ನಾಳೆ ಬರ್ತಾನೆ ಮಚ್ಚಿ 13 ರೂಪಾಯಿ ಅಂತ ಅವನಿಗೆ ಬೆಳಿಗ್ಗೆ ಹೊತ್ತು ಗ್ಯಾಪ್ನ ಆಗಲ್ಲ ಗೈಸ್ ಸಂಜೆ ಹೊತ್ತಿಗೆ ಗ್ಯಾಪ್ನ 7 ಗಂಟೆಗೆ ಎಲ್ಲೋಗ್ತಾನೆ ಇಲ್ಲಿಗೆ ಬರ್ತಾನೆ ಗೈಸ್ ಈ ವಿಡಿಯೋ ನಿಲ್ಲಿಸ್ತಾ ಇದೀನಿ ಎಲ್ಲಾರು ಮೇನ್ ಎಂಡಿಂಗ್ ಕರೆಕ್ಟಾಗಿ ಬರ್ತಿಲ್ಲ ಅಂತಾರೆ ಅದಕ್ಕೊಂದು ಪರ್ಫೆಕ್ಟ್ ಆಗಿರೋ ಪ್ಲಾನ್ ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಪ್ರಾಪರ್ ಎಂಡಿಂಗ್ ಬರುತ್ತೆ ಸೊ ಇನ್ಮೇಲಿಂದ ರಜಾ ಫುಲ್ಲು ಕ್ರೇಜಿ ವಿಡಿಯೋಸ್ ಲಾಂಗ್ ವಿಡಿಯೋಸ್ ಬರ್ತಾ ಇರುತ್ತೆ ಇಷ್ಟೇ ಇವತ್ತು ವಿಡಿಯೋ ಇವತ್ತು ಇದು ಹೇಳ್ಬೇಕಂತಾನೆ ಇಷ್ಟು ದೂರ ಬಂದಿದ್ದು ಮೇನ್ ಲೊಕೇಶನ್ ಚೆನ್ನಾಗಿದೆ ಲೊಕೇಶನ್ ಎಲ್ಲ ಕ್ರೇಜಿ ಇತ್ತು ಇದು ಮಾತ್ರ ಸ್ವಲ್ಪ ಕೊಟ್ರೆ ಮುಂದೆ ಹೋಗು ವಿಡಿಯೋದಲ್ಲಿ ಬರ್ತೀಯ ಬೇಡ ಗೈಸ್ ನಮ್ಮ ಕ್ಯಾಮ್ರಾಮನ್ ನಮ್ಮ ಕೊಟ್ರೆಸ್ ಮಾತ್ರ ವಿಡಿಯೋದಲ್ಲಿ ತೋರಿಸಲ್ಲ ಯಾಕಂದ್ರೆ ನಾವು ಹೆವಿ ಇದ್ರಲ್ಲಿ ಕಾಪಾಡ್ಕೊಂತೀವಿ ಅವನ್ನ ಸರಿನಾ ಅವನ್ನ ರಿವೀಲ್ ಮಾಡಲ್ಲ ಬಿಕಾಸ್ ಅವನಿಂದನೇ ಶೂಟ್ ಎಲ್ಲ ಆಗೋದು ಅವನಿಲ್ಲ ಅಂದ್ರೆ ಇದು ಕ್ಯಾಮ್ರಾ ಯಾರು ಇವ್ ಚರಣನ ನಮ್ಮ ನೇಪಾಳಿನೆಲ್ಲ ನಂಬ್ಕೊಂಡ್ರೆ ಆಗಲ್ಲ ನೆಕ್ಸ್ಟ್ ಆಮೇಲೆ ನಾವೇನಾದ್ರು ಬೆಳೆದ್ಬಿಟ್ರೆ ನೀವು ನೆಕ್ಸ್ಟ್ ಅವನೇ ಕತ್ ಬಿಡ್ತೀರಾ ಅದಕ್ಕೆ ನಾವು ರಿವೀಲ್ ಮಾಡಲ್ಲ ಯಾರನ್ನ ನಮ್ ಕ್ಯಾಮ್ರಾಮನ್ ಅವನ್ಗೊಂದು ಗೈಸ್ ಮುಂದೆ ಹೋಗ್ಬಿಟ್ಟು ಏನ್ ಹೇಳ್ದ ಡೈಲಾಗ್ಲಿ ಗೈಸ್ ಒಳ್ಳೆ ಲೊಕೇಶನ್ ಹತ್ರ ಇತ್ತು ಅಂತಲ್ಲಿ ಒಳ್ಳೆ ಪೀಸ್ ಕಾಮಾಗಿತ್ತು ಇದು ಇವತ್ತು ವಿಡಿಯೋ ಇಲ್ಲಿ ಎಂಡ್ ಆಗುತ್ತೆ ಲೆಟ್ಸ್ ಸಿ ಆನ್ ನೆಕ್ಸ್ಟ್ ವ್ಲಾಗ್